ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಿ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಸೆಲ್ಫ್ ಡಿಕ್ಲರೇಷನ್ ಹಣ ಯಾವಾಗ ಬರ್ಬೋದು, ಇಲಾಖೆ ಕಡೆಯಿಂದ ಕಾಲು, ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಆಯ್ತಾ. ಆಲ್ರೆಡಿ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಲೈವ್ ಕೂಡ ಆಗಿದೆ. ಸಾಕಷ್ಟು ಜನ ಮಾಡಿದಾರೆ ಅನ್ಕೋತೀನಿ. ಯಾರೆಲ್ಲ ಈ ಹಿಂದೆ ನಿಮ್ಮ ಮಾರ್ಕ್ಸ್ಗಳನ್ನ ಎಂಟ್ರಿ ಕೂಡ ಮಾಡಿಲ್ಲ, ನಿಮ್ಮ ಡಿಗ್ರಿ ಡೀಟೇಲ್ಸ್ಗಳು, ನಿಮ್ಮ ಹೈಯೆಸ್ಟ್ ಮಾರ್ಕ್ಸ್ಗಳನ್ನ ಎಂಟ್ರಿ ಕೂಡ ಮಾಡಿಲ್ಲ, ಅವರು ದಯವಿಟ್ಟು ಈ ಬಾರಿ ಮಾಡಬೇಕಾಗುತ್ತೆ. ಸ್ಟೇಟಸ್ ಕೂಡ ಶೋ ಆಗ್ತಾ ಇದೆ. ನಿಮ್ಮ DBT ನಿಮ್ಮ ಆಧಾರ್ ಫೆಚ್ ಕೂಡ ಆಗ್ತಾ ಇದೆ. ಲೈಕ್ ನೀವು ಆದಷ್ಟು PC ಟ್ರೈ ಮಾಡಿ ಆಧಾರ್ನ ಫೆಚ್ ಕೂಡ ಮಾಡ್ಕೊಂಡು ಸಬ್ಮಿಟ್ ಕೂಡ ಮಾಡ್ಕೊಳ್ಳಿ. ನಂತರ ನಿಮಗೆ ಶೋ ಆಗುತ್ತೆ. ನಂತರ ನಿಮಗೆ ಡಿಗ್ರಿ ಮಾರ್ಕ್ಸ್ ಪರ್ಸೆಂಟೇಜ್ ಎಲ್ಲ ಕೂಡ ಇರುತ್ತೆ. CGP ಎಲ್ಲ ಕೇಳಿದ ನಂತರ ನೀವು CGP ಅನ್ನು ಎಂಟ್ರಿ ಮಾಡಿ ನೀವು ಫೈನಲ್ ಸಬ್ಮಿಟ್ ನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. 25ನೇ ತಾರೀಕು ಒಳಗೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಜನ ಕೂಡ ಮಾಡಿದ್ದೀರಾ, ಸಾಕಷ್ಟು ಜನ ಮಾಡಿಲ್ಲ, ಅವರಿಗೆ ಅಮೌಂಟ್ ಕೂಡ ಬಂದಿಲ್ಲ. ಅಮೌಂಟ್ ಬರ್ಬೇಕಂದ್ರೆ ಕಡ್ಡಾಯವಾಗಿ ಮಾಡಿ. ಲೇಟ್ ಮಾಡಕ್ ಹೋಗ್ಬೇಡಿ. ಸದ್ಯದಲ್ಲೇ ಆದಷ್ಟು ಬೇಗನೆ ಮಾಡಿ. ಈಗಲೇ ನೀವು ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂದ್ರೆ ಅಮೌಂಟ್ ಬರಬೇಕು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಡಿಸೆಂಬರ್ ತಿಂಗಳ ಹಣ ಪೆಂಡಿಂಗ್ ಇದೆ. ನಿಮಗೆ ಈಗಲೇ ಶೀಘ್ರದಲ್ಲೇ ನಿಮಗೆ ಇನ್ನೇನು ಹಾಕಿ ಒಂದು ಅರೌಂಡ್ 10 ಡೇಸ್ ಆಗ್ತಾ ಬಂತು. ಆ ನಿಟ್ಟಿನಲ್ಲಿ ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಜನವರಿ ಎಂಡ್ ಒಳಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಡಿಲೇ ಕೂಡ ಆಗುತ್ತೆ. ಬಿಕಾಸ್ ಈಗ ತಾನೇ ಕ್ಲಿಯರ್ ಮಾಡಿರೋ ಕಾರಣ ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ. ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಈ ತಿಂಗಳು ಎಂಡ್ ವರೆಗೂ ಹೋಗ್ಬೋದು. ವೇಟ್ ಕೂಡ ಮಾಡಿ. ಏನಾದರೂ ಅಫಿಷಿಯಲ್ ಅಪ್ಡೇಟ್ ಬಂದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸಾಕಷ್ಟು ಕಡೆಯಿಂದ ಇಲಾಖೆ ಕಡೆಯಿಂದ ಕಾಲ್ಸ್ ಬರ್ತಾ ಇರ್ತವೆ. ಯುವನಿಧಿ ಸ್ಕೀಮ್ ಅಂಡರು ಕೆಲವರು ಫ್ರಾಡ್ ಕೂಡ ಮಾಡಬಹುದು. ದಯವಿಟ್ಟು ಎಚ್ಚರವಾಗಿರಿ. ನೀವು ಜೆನ್ಯೂನ್ ನಿಟ್ಟಿನ ಚೆಕ್ ಮಾಡಿ, ಜೆನ್ಯೂನ್ ಆಗಿದೆಯಾ ಅಂತ ಹೇಳಿ. ನಂತರ ಸಾಕಷ್ಟು ಥರ್ಡ್ ಪಾರ್ಟಿ ಸ್ಕ್ಯಾಮ್ಗಳು ಕೂಡ ಮಾಡ್ತಾರೆ. ಲೈಕ್ ನಿಮಗೆ ಈ ರೀತಿ ಜಾಬ್ ಕೊಡಿಸ್ತೀವಿ ಯುವನಿಧಿ ಕಡೆಯಿಂದ ಅಂತ, ಅದನ್ನ ನಂಬಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬಂದ್ರೆ ನಿಮಗೆ ನಿಜವಾಗ್ಲೂ ಚೆಕ್ ಮಾಡ್ಕೊಂಡು ನಂತರ ಹೋಗಿ. ಕೆಲವೊಂದು ಕಾಲ್ ಕೂಡ ಡಿಪಾರ್ಟ್ಮೆಂಟ್ ಇಂದ ಕೂಡ ಬರ್ತಾ ಇದೆ, ಈ ರೀತಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ. ಕೆಲವರಿಗೆ PDO ಕೂಡ ಕಾಲ್ ಬರ್ತಿದೆ ಅಂತ. ನನಗೆ ಗೊತ್ತಿಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ಲೈಕ್ ಒಂದ್ಸಲ ಚೆಕ್ ಮಾಡ್ಕೊಂಡು ಒಂದ್ಸಲ ಕ್ಲಾರಿಫಿಕೇಶನ್ ಕೂಡ ಮಾಡಿ. ನಿಮಗೆ ಉದ್ದೇಶ ಏನು, ಟ್ರೈನಿಂಗ್ ಕೊಡ್ತಾರ ಅದ್ರ ಉದ್ದೇಶ ಏನು ಅಂತ ಹೇಳಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರದವರು ಆಲ್ರೆಡಿ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ನಿಮಗೆ ಕಾಲ್ ಕೂಡ ಬಂದಿರುತ್ತೆ ಇಲಾಖೆ ಕಡೆಯಿಂದ, ಈ ರೀತಿ ಉಚಿತ ಟ್ರೈನಿಂಗ್ ಕೊಡ್ತಾ ಇದೀವಿ, ಇಂಟ್ರೆಸ್ಟ್ ಇದೆಯಾ ಅಂತ. ಅದು ಓಕೆ. ಅದನ್ನೊಂದ್ಸಲ ಚೆಕ್ ಮಾಡ್ಕೊಂಡು ನೀವು ಕ್ಲಾರಿಟಿನ ತಗೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಥ್ಯಾಂಕ್ ಯು.